ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಇವತ್ತಿನ ಬ್ಲಾಗಿಗೆ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ನೋಡಿ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ಅನ್ನ ನಾನು ರೂಮಲ್ಲಿ ನಿಂತ್ಕೊಂಡು ಸ್ಟಾರ್ಟ್ ಮಾಡ್ತೀನಿ. ಯಾವತ್ತು ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಆದ್ರೆ ಇವತ್ತು ನಾನು ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇರೋದು ಮೋಸ್ಟ್ಲಿ ಇವತ್ತು ಲಾಸ್ಟ್ ಡೇ ಇರುತ್ತೆ. ಯಾಕೆ ಹೇಳ್ತಾ ಇದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈ ಬ್ಲಾಗ್ ಎಂಡ್ ಆಗ್ಬೇಕಾದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಇವಾಗ ಬಂದ್ಬಿಟ್ಟು ಟೈಮು 11 ಗಂಟೆಗೆ 10 ನಿಮಿಷ ಇದೆ ಸ್ನೇಹಿತರೆ. ಇವಾಗ ನಾನು ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮಳೆಯ ಬಂದಿದ್ದಾನೆ ಗುಲ್ಬರ್ಗದಿಂದ. ನಮ್ಮ ಮಳೆಯ ಅಷ್ಟೇ ಅಲ್ಲ, ಈಗ ಒಬ್ರೊಬ್ರು ಬರಕ್ ಸ್ಟಾರ್ಟ್ ಮಾಡ್ತಾರೆ. ಒಬ್ರೊಬ್ರು ಕೂಡ ಎಲ್ಲಮ್ಮ ಚೇತನ್ ಮಮ್ಮಿ ನೋಡಿ, ನಮ್ಮಮ್ಮ ಪೂಜೆ ಮಾಡೋದ್ರಲ್ಲಿ ಎಷ್ಟು ಮಗ್ನ ಆಗೋರ ಅಂತಂದ್ರೆ ಕ್ಯಾಮ್ರಾ ಪೂಜೆ ಮುಗಿದಿದೆ, ಕ್ಯಾಂಡಲ್ ಹಚ್ಚಬೇಕು. ದೇವ್ರಿಗೆ ಕ್ಯಾಂಡಲ್ ಹಚ್ತಾ ಇದ್ರ ಇಲ್ಲ, ಬೇರೆ ಕಡೆ ಅಲ್ಲ. ಯಾಕಂದ್ರೆ ಅಮ್ಮ ಏನೋ ಕಿತಾಪತಿ ಮಾಡ್ತಾರೆ, ಹೇಳಕ್ ಕಡಿಯಿಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ನಮ್ಮ ಮಳೆ ಬಂದ ಇಲ್ಲಿ. ಓಹೋ, ಹೊಸ ಸ್ಟೈಲ್ ಈ ಸಲ. ಯಾಕೋ ಏನಕ್ಕೆ ಬಂದವನೆ ಅಂತಂದ್ಬಿಟ್ಟು ಇನ್ನೂ ಏನು ಹೇಳಕ್ ಕಡಿಯಿಲ್ಲ ಸ್ನೇಹಿತರೆ. ಇವನು ಕೂಡ ಸರ್ಪ್ರೈಸ್. ಸೊ ಇವತ್ತಿನ ಸರ್ಪ್ರೈಸ್ ಅಂದ್ರೆ ಮುಂದೆ ಬರೋ ಸರ್ಪ್ರೈಸ್ ಏನಂತ ಇವತ್ತಿನ ಬ್ಲಾಗಲ್ಲಿ ಆಗಲೇ ಹೇಳಿದಾಗ ನಾನು ಹೇಳ್ತೀನಂತೆ. ಸೊ ಫಸ್ಟ್ ಬನ್ನಿ ಸ್ನೇಹಿತರೆ, ನಮ್ಮ ತಿಂಡಿ ರೆಡಿ ಆಗಿದೆ. ತಿಂಡಿ ತಿನ್ಕೋಣ. ಇಲ್ಲಿ ನೋಡಿ, ಬಿಸಿಯಾದ ಕೈಮಾ ರೆಡಿ ಇದೆ ನೋಡಿ ಸ್ನೇಹಿತರೆ. ನಮ್ಮ ಮನೇಲಿ ಇವತ್ತು ಸಂಡೇ ಸ್ಪೆಷಲ್ ಕೈಮಾ. ಯಾಕೆ ಅಂತ ನೀವು ಬಂದ ನಾನು ಗುಲ್ಬರ್ಗದಿಂದ, ಅಲ್ಲಿಂದ ಬರ್ತಾ ಕೈಮಾ ವೈಬ್ಸ್ ತಗೊಂಡ್ಬಿಟ್ಟೆ ನಾನು ಗುಲ್ಬರ್ಗದಿಂದ. ಸೊ ಇವಾಗ ನಮ್ಮ ಕೈಮಾವನ್ನು ಸೇವೆ ಸಲ್ಲಿಸೋಣ. ಸ್ವಾಹ ಮಾಡೋಣ. ಸೊ ಸ್ನೇಹಿತರೆ, ನಾವಿವಾಗ ತಿಂಡಿ ತಿನ್ಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಹೊರಗಡೆ ಹೋಗ್ತಾ ಇದೀವಿ. ನಾನು ನಮ್ಮ ಮಳೆಯ ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ, ಡಾಕ್ಟರ್ ಚಿರಾಗ್ ಜೋಶಿಯರ್ ಅಂತ ಒಬ್ರು ಕೈರೋಪ್ರಾಕ್ಟರ್ ಇದಾರೆ. ಅವರು ಬಾಂಬೆಲಿ ಇರ್ತಾರ ಡಾಕ್ಟರ್. ಅವ್ರು ಬಂದ್ಬಿಟ್ಟು ಪುಣೆ, ಬಾಂಬೆ, ಬ್ಯಾಂಗ್ಳೂರು ಇವೆಲ್ಲ ಜಾಗ ಅವಾಗ ವಿಸಿಟ್ ಮಾಡ್ತಿರ್ತಾರೆ. ಕೈರೋಪ್ರಾಕ್ಟರ್ ಅಂದ್ರೆ ನಿಮ್ಗೆ ಎಷ್ಟು ಜನರಿಗೆ ಗೊತ್ತಿಲ್ವ ನನಗೆ ಗೊತ್ತಿಲ್ಲ. ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಇವಾಗ ನಮ್ಮ ಬಾಡಿಯಲ್ಲಿ ಏನಾದ್ರು ಪೇನ್ ಏನಾದ್ರು ಇತ್ತು ಅಂತಂದ್ರೆ, ನನಗೆ ಎಡಿಟಿಂಗ್ ಮಾಡಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಎಡಿಟಿಂಗ್ ಮಾಡಿ ನನಗೆ ನೆಕ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಈಗ ನನ್ನ ಹತ್ರ ಹೋದೆ ಅಂತಂದ್ರೆ ಅವ್ರು ಏನ್ ಮಾಡ್ತಾರೆ, ಔಷಧಿ ಏನೋ ಕೊಡಲ್ಲ ನನಗೆ. ಡೈರೆಕ್ಟ್ ಹೋಗ್ಬಿಟ್ಟು ನನ್ನ ನೆಕ್ ನೋಡ್ತಾರೆ, ನನ್ನ ಪೊಸಿಷನ್ ಹೇಗಿದೆ, ನನ್ನ ನೆಕ್ ಇಂದು ಏನಾದ್ರು ಸರ್ದಿ ಇದೆಯಾ ಅಥವಾ ಏನಾದ್ರು ಆಗಿದೆಯಾ ಅಂತ ನೋಡ್ಬಿಟ್ಟು ಹಿಂಗ್ ಹಿಡ್ಕೊಂಡ್ಬಿಟ್ಟು ಲಡಕ್ ಅಂತ ಅಂದ್ಬಿಟ್ಟು ಹಿಂಗ್ ಮುರಿದ್ಬಿಟ್ಟು ಅಲ್ವಾ ಕಾಲೆಲ್ಲ ಚೆಕ್ ಮಾಡ್ತಾರೆ. ಹಿಂಗ್ ಡೈರೆಕ್ಟ್ ಲಡಕ್ ಅಂತ ಮಾಡ್ಬಿಟ್ಟು ಹಿಂಗೆ ಅದನ್ನ ಕುತ್ತಿಗೆನ ಫಿಕ್ಸ್ ಮಾಡ್ಬಿಡ್ತಾರೆ. ಹಾಗೆ ಒಂದ್ ಸ್ವಲ್ಪ ನನಗೆ ಏನಿದೆ ಅಂದ್ರೆ ಸ್ನೇಹಿತರೆ, ಇವಾಗ ನನಗೊಂದ್ ಸ್ವಲ್ಪ ಕುತ್ತಿಗೆ ಪ್ರಾಬ್ಲಮ್ ಇದೆ ಅವಾಗ ನಿಮ್ಗೆ ಹೇಳ್ದಂಗೆ. ಆಮೇಲೆ ನನಗೆ ಲೋವರ್ ಬ್ಯಾಕ್ ಇಂದು ಕೂಡ ಪ್ರಾಬ್ಲಮ್ ಇದೆ. ಸೊ ಅವೆರಡು ತೋರ್ಸ್ಕೊಂಡು ಅಂತ ಹೋಗ್ತಾ ಇದೀನಿ. 4,000 ರೂಪಾಯಿ ಅವ್ರದ್ದು ಒಂದ್ ಸೆಷನ್ ಚಾರ್ಜ್ ಮಾಡ್ತಾರೆ. ಅವರು 1000 ರೂಪಾಯಿ ಅಡ್ವಾನ್ಸ್ ಕೊಡಬೇಕು. ನಾನು ಅಡ್ವಾನ್ಸ್ ಕಟ್ಟಿದ್ದಾರೆ 1000 ರೂಪಾಯಿ. ಇವಾಗ ನನಗೆ 12 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗಿದೆ. ತಿಂಡಿ ತಿನ್ಕೊಂಡ್ಬಿಟ್ಟು ಅಲ್ಲಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಬೇಗ ತಿನ್ಕೊಂಡು ಅಲ್ಲಿ ಹೋಗೋಣ. ವಿಡಿಯೋ ಮಾಡಕ್ ಬಿಡ್ತಾರಲ್ಲ ನನ್ಗೆ ಗೊತ್ತಿಲ್ಲ. ಬಿಟ್ಟ ಅಂದ್ರೆ ನಮ್ಮ ಮಳೆ ಇರ್ತಾನೆ ನನ್ನ ಜೊತೆ, ಅವ್ನು ವಿಡಿಯೋ ಮಾಡ್ತಾನೆ. ಬಿಡ್ತಾರಲ್ಲ ಅವ್ರು ಇನ್ಸ್ಟಾಗ್ರಾಮ್ ಮೇಲೆ ವಿಡಿಯೋ, ಅವ್ರದ್ದು ವಿಡಿಯೋ ಬಿಡ್ತಾರೆ. ಬಟ್ ನಮಗ್ ವಿಡಿಯೋ ಮಾಡಕ್ ಬಿಡ್ತಾರಲ್ಲ ಅದು ಗೊತ್ತಿಲ್ಲ. ಸೊ ಕೇಳ್ತೀವಿ ಸ್ನೇಹಿತರೆ, ನೋಡ್ತಾರೆ ಅಂತ ಕೇಳ್ತೀನಿ ಅವ್ರಿಗೆ. ನಾನು ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಹಾಕ್ತೀನಿ ಅಂತ ಅವ್ರಿಗೆ ಕೇಳ್ತೀನಿ. ಅವ್ರು ಬಿಟ್ರು ಅಂದ್ರೆ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ, ನೀವು ನೋಡ್ಕೊಳ್ಳಿ. ಹಾಗೇನೆ ಸೊ ಫಸ್ಟ್ ತಿಂಡಿ ತಿನ್ಕೊಂಡ್ಬಿಟ್ಟು ಅಲ್ಲಿಗೆ ಹೋಗೋಣ ಬನ್ನಿ ಸ್ನೇಹಿತರೆ. ಸೊ ನೋಡಿ ಸ್ನೇಹಿತರೆ, ನಾವು ಇಲ್ಲಿ ಬಂದಿದ್ದೇವೆ ಡಾಕ್ಟರ್ ಮೀಟ್ ಹಾಕಿ. ಡಾಕ್ಟರ್ ಚಿರಾಗ್ ಅಂತ ನಿಮ್ಗೆ ಹೇಳಿದ್ದೆ ನಾನು. ಇನ್ನೂ ನಾವು ಅವ್ರಿಗೆ ವಿಡಿಯೋ ಮಾಡೋ ಪರ್ಮಿಷನ್ ಕೇಳಿಲ್ಲ. ಬಟ್ ಒಂದು ಸೈಡಿಗೆ ಒಂದು ಜಾಗ ಐತಿ, ಇಲ್ಲಿ ಬಂದ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ನೋಡಿ ಇದೆಲ್ಲ ಫಾರ್ಮ್ ಎಲ್ಲ ಕೊಟ್ಟಿದ್ರು ನಮಗೆ. ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಿದೀವಿ. ಈ ಕಡೆ ನಮ್ಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಕೂಡ ಬರ್ಸ್ಕೊಂಡಿದ್ದಾರೆ ಒಂದು ಪೇಪರಲ್ಲಿ. ಇವಾಗ ನಮ್ಗೆ ಕರಿತೀನಿ ಅಂತ ಹೇಳಿದ್ದಾರೆ. ನಮ್ಮ ನಂಬರ್ ಬಂದು ಎಷ್ಟಿದೆ ಅಂದ್ರೆ 80 ನಮ್ಮ ನಂಬರ್ ಇದೆ. ಇವಾಗ 60 ನಡೀತಾ ಇದೆ. ಇವಾಗ ಬೆಳಗ್ಗೆಯಿಂದ ಅಷ್ಟು ಜನ ಬಂದಿದ್ದಾರಂತೆ ನೋಡಿ. ಆಲ್ರೆಡಿ ಟೈಮ್ ಎಷ್ಟು ಸ್ನೇಹಿತರೆ, ಇವಾಗ 12:15. ಬೆಳಗ್ಗೆಯಿಂದ ಆಲ್ರೆಡಿ ನಂದೇ 80ನೇ ನಂಬರ್. ಅಷ್ಟು ಜನ ಬಂದಿದ್ದಾರೆ. ನೀವು ಲೆಕ್ಕ ಹಾಕಿ ಸ್ನೇಹಿತರೆ ಎಷ್ಟು ಜನ ಬರ್ತಾರೆ ಅಂತ ಅಂದ್ಬಿಟ್ಟು. ಇವಾಗ ನಾವು ಒಳಗಡೆ ಹೋಗ್ತೀವಿ. ಹೋದ್ಮೇಲೆ ನನಗೆ ಏನೇನು ಪ್ರಾಬ್ಲಮ್ ಇದೆ ಅಂತ ಡಾಕ್ಟ್ರಿಗೆ ಹೇಳಿದ್ದೀನಿ. 4 ಪ್ರಾಬ್ಲಮ್ ಇದೆ. ಒಂದು ಲೋವರ್ ಬ್ಯಾಕ್, ನೆಕ್ ಪೇನ್, ಆಮೇಲೆ ಫ್ಲಾಟ್ ಫುಟ್ ಇದೆ ನನ್ನ ಕಾಲಿಂದ, ಅದ್ರದ್ದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ದೀನಿ. ಸೊ ಏನು ಸರಿ ಮಾಡ್ತಾರೆ ನೋಡೋಣ. ಸ್ವಲ್ಪ ಎಕ್ಸೈಟೆಡ್ ಇದ್ದೀನಿ. ಅದ್ರ ಜೊತೆ ಹೆದರಿಕೆನೂ ಆಗ್ತದೆ. ಯಾಕಂದ್ರೆ ಲಟಕ್ ಮುರಿತಾರೆ. ಏನಾದ್ರು ಆಯ್ತು ನಮ್ಮ ಮಳೆ ಇದೆ ನನ್ನ ಜೊತೆಯಲ್ಲಿ ಎತ್ಕೊಂಡು ಕಾರಲ್ಲಿ ಹಾಕೊಂಡು ತೊಗೊಂಡು ಹೋಗ್ತಾನೆ ಮನೆಗೆ. ಸೊ ನೋಡೋಣ ಸ್ನೇಹಿತರು, ಹೋಗೋಣ ಡಾಕ್ಟರ್ ಒಳಗಡೆ. सर एक मेरे टो का एक थोड़ा प्रॉब्लम है, वो थोड़ा टेढ़ा ही है. मतलब बचपन से ऐसा ही है. एक बार ऑपरेशन करवाया था लेकिन सक्सेस नहीं हुआ. इसके लिए आप क्या कर सकते हो उधर? You can take care for good footwear, customized footwear. We have a foot lab outside. Okay. They'll help you. Okay. Sure. Good. Just relax, my friend. Use. Yes. Oh. How was that? I actually knew the original word which was coming out, but then So I know. I have am viewers holding to it see. because I'm recording. Oh my god. okay. Hey, एक काम करना. जब ये record कर रहा है ना तू, suppose I'm doing it, rotate around me. Okay. His expressions matter the most in the world. Okay. Again, जीजा जी हैं. Oh. Oh my god. Okay. This hand here, as if you're calling someone. Okay. Down there, brother. Loose. Oh. Huge that was. Perhaps one of the loudest for me.
Felt that? Yes. Okay. Can you please flip over on the tummy? Deep breathe in. Breathe out, bro. Good. Breathe in. Breathe out. Nice. Breathe in. Out. Nice. In. Out. Loose. Good. In. Out. Relax, please. Come. Sleep on any one side. This hand. Here. Press. Relax from there, brother. Loose. More loose. Come. This side, please. Let this move back. Press. Loose. Relax, please. Breathing inside. Okay. Please take. Get up, please. Down. Shoulders relaxed. Deep cleanse. Oh my god, this looks scary. No, that's very easy. Okay, now one. हाँ स्टेटिंग में एक छोटा सा पर्सनल क्वेश्चन पूछता हूँ साला कंप्लेंट है क्या चीज़ के बारे में नहीं ओनली बार आप गुड ब्रीथ इन ब्रीथ आउट ब्रदर he said fork FARK yes Oh my god. how's that bro yeah obviously take a breather my friend that was huge better Yeah, much better. yeah can I get a thumbs up for the camera Super. Very nice. breathe in please breathe out I actually don't feel that I had a neck pain. out loose breathe in breathe out there see loose enough brother down yeah relax please come I hope I've delivered what you come. Thank you so much. And I wish you good. Wonderful person. Thank you. Can I take it? Yeah, sure. ಸೊ ಬಂದ್ವಿ ನೋಡಿ ಸ್ನೇಹಿತರೆ ನಮ್ಮ ಮನೆ ಬಂದ್ವಿ ನಾವು ಇವಾಗ ಹೆಂಗ್ ಮಾಡೋದು ಗೊತ್ತಾ ಮಮ್ಮಿ ಯಪ್ಪ ಒಂದು ವಿಡಿಯೋ ಮಾಡಕ್ ಬಿಟ್ರ ಹೋಗ್ ಬಿಟ್ರು ಪರ್ಮಿಷನ್ ತಗೊಂಡು ಪಾಪ ಪರ್ಮಿಷನ್ ಕೊಟ್ಟ ಚೇತಿ ವಿಡಿಯೋ ಮಾಡ್ದ ಏನ್ ಸಕ್ಕಲ ಮಾಡಿದ್ರು ಅಂದ್ರೆ ಒಂದು 5 ನಿಮಿಷ ನಾನು ಸ್ವರ್ಗಕ್ಕೆ ಒಂದು 10 ನಿಮಿಷ ಕುತ್ಕೊಂಡ್ಬಿಟ್ಟೆ ಅಲ್ಲಿ ಕೆಳಗಡೆ ಅವನು ನನಗೆ ಏನಂತ ಗೊತ್ತಾ ಅಪ್ಸರಗಳು ಕಂಡ್ರ ಅಂತ ನನಗೊಂದು ಮಾಡಾದ್ಮೇಲೆ ನಾನು ಅಂತ ಹೇಳ್ತಾ ಇದ್ದೀನಿ ನನಗೆ ಯಾಕಂದ್ರೆ ಯಪ್ಪ ಅವ್ನು ಏನಾಯ್ತು ಗೊತ್ತಾ ನನಗೆ ನಂದು 80 ನಂಬರ್ ಇತ್ತು 80ನೇ ನಂಬರ್ ನಂದು ಆಯ್ತಾ ಅಪಾಯಿಂಟ್ಮೆಂಟ್ ಬೆಳಗ್ಗೆಯಿಂದ 80ನೇ ನಂಬರ್ ತನಕ ನಂದ ಬಾಡಿಯ ಬಂದಿದ್ದ ಸೌಂಡ್ ಲೌಡೆಸ್ಟ್ ಸೌಂಡ್ ಅಂತ ಅಷ್ಟು ಜೋರ್ ಸೌಂಡ್ ಬಂದಂತೆ ಚೇತನ ಸೌಂಡ್ ಭಾಳ ಬಂದಲ್ಲ ಲಾಡ್ ಇನ್ನೊಂದ್ ಏನ್ ಮಾಡ್ದ ಅಂದ್ರೆ ಒಂದಿನ ಬೆಲ್ಟ್ ತಗೊಂಡ ಹಿಂಗ್ ಹಾಕದ ಕುತ್ತಿಗೆಗೆ ಚೇತು ಕೇಳ್ತಾ ಇದ್ದಾನೆ ನಿಮ್ ಮಾವನ ಹತ್ರ ನಿಂಗೆ ಏನಾರ ದುಶ್ಮನಿ ಇದೆಯಾ ನಿಂಗೆ ಹಂಗೆ ಅಂತ ಬಹಳ ಜೋಕ್ ಮಾಡ್ತಾ ಇದ್ದ ನಾನು ಹಿಂಗ್ ಉಸಿರು ತಗೊಂಡು ಉಸಿರು ಬಿಡು ಅಂತಂದ ನಾನು ತಗೊಂಡು ಹಿಂಗ್ ಬಿಟ್ಟು ಎಳದಪ್ಪ ಹಿಂಗೆ ಲಡ್ಕೊಂತಳಿ ಹಿಂಗೆ ನಂದು ಫುಲ್ ಬ್ಯಾಕ್ ಬೋನ್ ಕುತ್ತಿಗೆಯಿಂದ ಹಿಡ್ಕೊಂಡು ಟೇಲ್ ಬೋನ್ ತನಕ ಎಲ್ಲ ಡಿಸ್ಕ್ಗಳು ಕಚ 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 ಒಬ್ಬರಾಗಿ ಕಚ 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 ಅಂತ ಹಿಂಗೆ ಲಾಕ್ ಆ ಟ್ರಾನ್ಸ್ಫಾರ್ಮರ್ಸ್ ಮೂವಿಯಲ್ಲಿ ರೋಬೋಟ್ಗಳು ಹಿಂಗೆ ಈಗ ಕಚ 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 ಆಗತ್ತಲ್ಲ ಹಂಗೆ ಹೆಂಗ್ ಮಾಡ್ದ ನನ್ ಕುತ್ತಿಗೆ ಮೇಲೆ ಕಾರ ಬರ್ತಾ ಅವಾಗಿಂದ ಕೇಳ್ತಿಗೆ ಸುಮ್ಮನೆ ಕುತ್ತಿಗೆ ಆಡ್ತದೆ ಯಾಕಂದ್ರೆ ಝೀರೋ ಆಗಿದೆ ನನ್ ಪೇನ್ ಕುತ್ತಿಗೆ ಇವಾಗ ಫಸ್ಟ್ ಮಲ್ಕೊಂಡು ಕೂಡ ಕುತ್ತಿಗೆ ಹಿಡ್ಕೊಂಡು ಹಿಂಗ್ ಮಲ್ಕೊಂಡಿದ್ದೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ ಅಂತ ಹೇಳ್ತಾ ಇದ್ದಾನೆ ನಾನು ಇನ್ನೂ ಏನೋ ಮಾಡಲ್ಲ ನಾನು ಕಾಣುತ್ತೆ ಬಿಡು ಒಂದೇ ಕೈ ಇಟ್ಟಿದನಲ್ಲ ಏನೋ ಮಾಡಲ್ಲ ಅಂತಂದ್ರೆ ಕೇಳಿಲ್ಲ ಫಸ್ಟ್ ನಾನು ಇವಾಗ ಮಾಡ್ತೇನೆ ಅಂತ ಅನ್ಕೊಂತ ಇದ್ದೀನಿ ಒಂದೇ ಕಟ್ಟಿ ಲೊಡದ್ ಒತ್ಬಿಟ್ಟ ಹಿಂಗೆ ಐತು ಅಂತಂದ್ರೆ ನಾನು ಮುದ್ಕೆ ವಾಪಸ್ ಸ್ಟ್ರೈಟ್ ತರಲ ಬೇಡ ಅಂತ ಯೋಚಿಸ್ತಾ ಇದ್ದೀನಿ ನಾನು ಆ ಡೇಂಜರ್ ಸ್ನೇಹಿತರೆ ನಮ್ಮ ಮಳೆ ಜೊತೆ ಬಂದಿದ್ದ ಅಂತ ಪುಣ್ಯಕ್ಕೆ ಪರ್ಮಿಷನ್ ಬೇರೆ ಕೊಟ್ಟರು ವಿಡಿಯೋ ಮಾಡಕ್ಕೆ
ಮಾಡಕ್ ಎಕ್ಸೈಟೆಡ್ ಇದೀವಿ ಅಂದ್ರೆ. ಆನ್ಲೈನಿಗೆಲ್ಲ ಮಾಡ್ತಾನ ಮಾಡ್ತಾರೆ. ಮತ್ತೆ ಅಲ್ಲೊಬ್ಳು ಬಂದಿದ್ಲು ಹಿಂಗ್ ಮಾಡಿ ಮಾಡಿ ಅಲ್ಲೊಬ್ಳು ಬಂದಿದ್ಲು. ಅವ್ಳಿಗೇನೋ ಪೆಲ್ವಿಕ್ ಬೋನಿಂದ ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಸೊಂಟದ ಹತ್ರ. ಅವ್ಳ ಗಂಡಂಗೆ ಏನೋ ಸೈನಸ್ ಇಂದ ಏನೋ ಪ್ರಾಬ್ಲಮ್ ಇತ್ತು. ಯಾವಾಗಾದ್ರೂ ತಿಂತಾನೆ ಇರ್ತಾರೆ ನನ್ ಗಂಡ ಹಂಗೆ ಅಂತ ಹೇಳ್ತಾ ಇದ್ದು. ಅವ್ಳ ಗಂಡಂಗೆ ಏನೋ ಬಲೂನ್ ತರ ಮೂಗಲ್ಲಿ ಹಿಂಗ್ ಕಡ್ಡಿಯಲ್ಲಿ ಹಾಕಿ ಬಲೂನ್ ತರ ಒಳಗೆ ಹಾಕದ. ಹಾಕೊಂಡು ಪುಸ್ 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 ಅಂತ ಹಿಂಗ್ ಹೊಡೆದ್ಬಿಟ್ಟು ಒಳಗಡೆ ಬಲೂನ್ ಬುಸ್ಬಿಟ್ಟು ಹೊಸ್ಕೊಂಡಂಗೆ ಹೇಳ್ದ. ಅವನಿಗೆ ರಿಲೀಫ್ ಅಳಕ್ಕೆ ಸ್ಟಾರ್ಟ್ ಮಾಡಿದ್ದ. ಅವನಿಗೆ ಅಳಕ್ಕೆ ಸ್ಟಾರ್ಟ್ ಕಣ್ಣ ನೀರು ಬಂದ್ಬಿಡ್ತ ಅವನಿಗೆ. ಅಂದ್ರೆ ಅಷ್ಟು ರಿಲೀಫ್ ಆಗ್ಬಿಡ್ತ ಅವನಿಗೆ. ಪೇನ್ ಎಲ್ಲ ಹೋಗ್ಬಿಟ್ಟು ಅವನಿಗೆ. ನನಗೆ ಮಾಡಿದಾಗ ನನಗೆ ಮಾಡ್ಬಿಟ್ಟು ಹಿಂಗೆ ನಿನಗೊಂದು 30 ಸೆಕೆಂಡ್ ಟೈಮ್ ಆಗುತ್ತೆ. ಯहीं पे लेटे रहे और जब अप्सरे दिख जाएंगी तो मेरे को बताना ಅಂತ. ಸೊ ಸಕ್ಕದಾಗ ಆಯ್ತು ನೋಡಿ ಸ್ನೇಹಿತರೆ. ಸೂಪರ್ ಸೆಷನ್ ಮಾತ್ರ. ನೆಕ್ಸ್ಟ್ ಟೈಮ್ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಮಮ್ಮಿ. ನೀನು ಹೋಗ್ತೀನಿ ನೆಕ್ಸ್ಟ್ ಟೈಮ್. 2000 years later. ನಮ್ಮ ಮನೆಯ ನೋಡ್ರಿ ಲ್ಯಾಡ್ ಹಿಡ್ಕೊಂಬಿಟ್ಟು ರೆಡಿಯಾಗಿ ನಿಂತ್ಕೊಂಡು ಅವ್ರೆ. ನೀವು ಊರಿಗೆ ಬಂದಾಗ ನಿನ್ ಕೆಲಸ ಇದು ನೋಡ್ತಿದ್ದು ಲ್ಯಾಡ್ ಇಟ್ಕೊಳ್ಳೋದು, ಬ್ಯಾಗ್ಗಳು ತೆಗೆಯೋದು. ಇವಾಗ ನೆಕ್ಸ್ಟ್ ಕೆಲಸ ಅದೇ ಕಾಣುತ್ತೆ. ಇವಾಗ ಏನ್ ಪೂಜಾ? ಕಾರ್ಯಕ್ರಮ ಮಾಡಕ್ ಬೇಜಾರ್ ಇವಾಗ ನನಗೆ. ಕಾರ್ಯಕ್ರಮ ಮಾಡಕ್ ಬೇಜಾರು. ಏನ್ ಗೊತ್ತಾ ಇದ್ದೆ, ನಾನು ಹೇಳ್ತೀನಿ ಕೇಳ್ರಿ. ಎಲ್ಲ ಬ್ಯಾಗ್ ಅನ್ನ ತೆಗಿತಾರೆ ಮೇಲ್ಗಡೆಯಿಂದ. ನಾವು ನಮ್ಮ ಬ್ಯಾಗ್ ಅನ್ನ ಪ್ಯಾಕ್ ಮಾಡೋರಿದೀವಿ. ಯಾಕಂತಂದ್ರೆ ನಾವು ಎಲ್ಲ ಹೋಗ್ತಾ ಇದೀವಿ ಸ್ನೇಹಿತರೆ. ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ಬೇಕು ಹೇಳಬಾರ್ದು ಅಂತ ಅನ್ನೋದು ಪೂಜಾ ಹೇಳ್ಬೇಕು ನನಗೆ. ಬೇಡ, ನಮ್ಮ ಟ್ರೆಡಿಷನ್ ಅನ್ನ ಫಾಲೋ ಮಾಡೋಣ. ಹೇಳೋಲ್ಲ ನಾವು. ನಮ್ಮ ಟ್ರೆಡಿಷನ್ ನಾವು ಫಾಲೋ ಮಾಡ್ಬೇಕಂತೆ. ಹಂಗೆ ಮಾಡೋಣಂತೆ. ಯಾವಾಗ ಹೇಳ್ತೀನಿ ಅಂತ ಸ್ನೇಹಿತರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಂತೆ. ಸೊ ಸದ್ಯಕ್ಕೆ ಬ್ಯಾಗ್ ತಗೊಳಪ್ಪ, ತೆಗಿಯಪ್ಪ. ಹಳೇಶ್ವರ ನಮ್ಮ ಬ್ಯಾಗ್ಗಳನ್ನು ಮೇಲ್ಗಡೆಯಿಂದ ತೆಗೆದು ನಿನ್ನ ಜೀವನವನ್ನು ಪುಣ್ಯಲ್ಲಿ ತರ್ಸ್ಕೊ. ನಿಧಿ ಎಷ್ಟು ಖುಷಿ ಆಗ್ತಾ ನೋಡ್ರಿ ಇವಾಗ. 1 2 3 ಬ್ಯಾಗ್ ಒಳಗೊಂದು ಬ್ಯಾಗು. ಇದು ಎಂತ ಮಾಯಾ, ಇದು ಎಂತ ಲೋಕ. ಬ್ಯಾಗ್ ಒಳಗೊಂದು ಬ್ಯಾಗ್ ನಿಧಿ ತಗೊಂಡಿದ್ದಿ. ಇದು ನಿನಗೆ ಈ ಮಾಯಾ ಲೋಕದಲ್ಲಿ ನಿನಗೆ ಒಂದು ತಂದು ಕೊಡುವ ಪೇಟಿ ಚೀಲವನ್ನು ನಿನಗೆ ಕೊಟ್ಟಿದ್ದೇನೆ. ಇದನ್ನು ತಗೊಂಡು ನೀನು ಈ ಜಗತ್ತನ್ನು ಸುತ್ತಲೂ ಹೋಗು ಬಾಲಿಕೆ. ಹೋಗು ಹೋಗು. ದುಡ್ಡು ಮಾತ್ರ ಕೇಳಕ್ ಹೋಗ್ಬೇಡ, ಹಾಗೆ ಹೋಗು. ನೀನು ನಿಮ್ಮ ಅಕ್ಕನ ಜೊತೆ ಹೋಗು, ಜಗತ್ತನ್ನು ಸುತ್ತಿ ಬಾ. ತಗೋ, ಏರ್ಪೋರ್ಟ್ ಟಿಕೆಟ್ ಆಲ್ರೆಡಿ ಇದ್ರಲ್ಲಿ ಹಾಕಿದ್ದಿದೆ. ಇದನ್ನು ತಗೋ, ನಿನ್ನ ಕೈಗೆ ಹಾಕುತ್ತೇನೆ. ನೀನು ನಿನ್ನ ಜೀವನದಲ್ಲಿ ಮಾಡುವ ಮಜಾ ಅನ್ಸುತ್ತೆ. ಟೆನ್ಷನ್ ಹೋಗುತ್ತಲ್ಲ ನನ್ನ ಮಾಡಿವಾಗ. ದುಡ್ಡು ಮಾತ್ರ ಕೇಳ್ಬೇಡ, ಬರೀ ಹೋಗಿ ಸುತ್ತ ಬರೀ ಅಂದ್ರೆ ಅವ್ರು ಎಲ್ಲಿದು ಇವಾಗ ಏನ್ ಮಾಡ್ತೀವಿ ಗೊತ್ತಾ ಸ್ನೇಹಿತರು? ನೋಡಿ, ಈ ಒಂದು ದೊಡ್ಡ ಬ್ಯಾಗ್ ಅಲ್ಲಿ ನಾವು ನಿಧಿಗೆ ಈ ತರ ಎತ್ಬಿಟ್ಟು ಬಾಯ್ಲಿ ಹಾಕಿ ಇವಳಿಗೆ ಹಿಂಗ್ ಪ್ಯಾಕ್ ಮಾಡಿ ऊपर वाला कि मूड में नहीं था कि ऐसे कि वैसे कि पैक करके फेंक दिया बोल. दीदी तो लगती है रानी, तो आइटम पुरानी. ಸೊ ಸ್ನೇಹಿತರೆ ನಾವು ನಿಮಗೆ ಎಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ಇಳಿಯೋ ಸ್ನೇಹಿತರೆ ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು ನಿಮ್ಗೆ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಗೊತ್ತಾಗುತ್ತೆ. ಈ ವ್ಲಾಗ್ ಅಲ್ಲಿ ನಾವ್ ಏನು ಹೇಳ್ತಾ ಇಲ್ಲ, ಯಾಕಂತಂದ್ರೆ ಹೆಡ್ ಆಫೀಸ್ ಆರ್ಡರ್ ಬಂದಿದೆ. ಹೆಡ್ ಆಫೀಸ್ ಯಾರಂತ ಗೊತ್ತು, ಕ್ಯಾಮ್ರಾ ಹಿಡ್ಕೊಂಡು ನನ್ನ ಹೆಂಡತಿ. ಹೆಸರಿಗೆ ಮಾತ್ರ ಹೆಡ್ ಆಫೀಸರ್ ಕೂಡ ನಾನು. ಅದೇನೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋ ಸ್ನೇಹಿತರೆ. ಇನ್ನು ಜಾಸ್ತಿ ದೊಡ್ಡದು ಮಾಡೋದು ಬೇಡ. ಆಮೇಲೆ ನೀವು ಕಮೆಂಟ್ ಮಾಡ್ಬಿಟ್ಟು ನಮ್ಗೆ ಹೇಳಿ ನಾವು ಯಾವ ಊರಿಗೆ ಹೋಗ್ತಾ ಇದೀವಿ, ಏನ್ ಮಾಡಕ್ ಹೋಗ್ತಾ ಇದೀವಿ ಅಂತ ಅಂದ್ಬಿಟ್ಟು. ಆಮೇಲೆ ಸದ್ಯದಲ್ಲಿ ಒಂದ್ ಸ್ವಲ್ಪ ದಿವಸದಲ್ಲಿ ಏನೋ ಬರೋದಿದೆ ಅಂತೆಲ್ಲ ನಿಮ್ಗೆ ಹೇಳಿದ್ದೆ ನಾನು. ಅದನ್ನು ಕೂಡ ಎಲ್ಲ ನೀವು ಗೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೆ ಸ್ವಲ್ಪ ದಿನದಲ್ಲೇ ಇದೆ ನೆಕ್ಸ್ಟ್ ವ್ಲಾಗ್ ಸ್ನೇಹಿತರೆ. ಇನ್ನೊಂದು ಹೇಳ್ತೀನಿ ಕೇಳಿ. ಇನ್ನೊಂದು ಪಾಯಿಂಟ್ ಏನಂತಂದ್ರೆ ನೆಕ್ಸ್ಟ್ ವ್ಲಾಗ್ ಬರೋದು ಸ್ವಲ್ಪ ತುಂಬಾ ಲೇಟ್ ಆಗುತ್ತೆ ಸ್ನೇಹಿತರೆ. ಯಾಕಂತಂದ್ರೆ ನಾವು ಒಂದು ವಾರ ಇವಾಗ ಇಲ್ಲಿ ಇರೋದಿಲ್ಲ. ಸೊ ಈ ವ್ಲಾಗ್ ಅನ್ನ ಸ್ನೇಹಿತರೆ ನೀವು ಟ್ಯೂಸ್ಡೇ ನೋಡ್ತಾ ಇದ್ರಲ್ಲ, ನೆಕ್ಸ್ಟ್ ವ್ಲಾಗ್ ನೀವು ಯಾವಾಗ ನೋಡ್ತೀರಾ ಅಂದ್ರೆ ಸ್ನೇಹಿತರೆ ಡೈರೆಕ್ಟ್ ಆಗಿ ನೆಕ್ಸ್ಟ್ ಟ್ಯೂಸ್ಡೇ ನೋಡ್ತೀರಾ. ಯಾಕಂದ್ರೆ ಥರ್ಸ್ಡೇ ಮತ್ತೆ ಸ್ಯಾಟರ್ಡೇ ನಿಮಗೆ ನಾನು 2 ವ್ಲಾಗ್ ಹಾಕೋದಿಲ್ಲ. ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅಂತ ವ್ಲಾಗ್ಸ್ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಸರಿ ಸ್ನೇಹಿತರೆ, ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡೋಣ. ಆಮೇಲೆ ಸ್ನೇಹಿತರೆ ಇವತ್ತೊಂದು ಕೈರೋಪ್ರಾಕ್ಟರ್ ಹತ್ರ ಹೋಗಿದ್ನಲ್ಲ, ಅವ್ರದ್ದು ನಾನು ಕಾಂಟ್ಯಾಕ್ಟ್ ಹೆಂಗ್ ಮಾಡ್ಬೇಕಂದ್ರೆ ಅವ್ರ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ನಮಗೆ ಒಂದು ಸೆಷನ್ ಗೆ ಸ್ನೇಹಿತರೆ 4000 ಚಾರ್ಜ್ ಮಾಡಿದ್ದಾರೆ. ಒಂದು ಸೆಷನ್ ಅಂದ್ರೆ ಒಂದು ದಿನ ಮಾಡಿಸ್ಕೊಂಡ್ರೆ 4000 ಚಾರ್ಜ್ ಮಾಡ್ತಾರೆ. ಬಟ್ ನನಗೆ ಏನು ಅನಿಸ್ತು ಅಂದ್ರೆ 4000 ನಾವು ಏನು ಕೊಟ್ಟಿದೀವಲ್ಲ ದುಡ್ಡು, ಅದು ನಮ್ಗೆ ತುಂಬಾ ವರ್ತ್ ಅನ್ಸಿದೆ. ನಾನು ಮಾಡಿಸ್ಕೊಂಡಿದ್ದು ನೋಡಿ ಸ್ನೇಹಿತರೆ, ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಅಂದ್ಬಿಟ್ಟು ನನಗಂತೂ ಸಕ್ಕದಾಗಿ ಅನ್ಸಿದೆ. ಸೊ ಇದೇ ಸಕ್ಕದಾಗಿ ಅನ್ಸಿದ್ರೆ ಮಾತ್ರ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆಲ್ಲ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್, ಕಾಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ನಿಮ್ಮೆಲ್ರಿಗೂ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ತೀವಿ. ನಮಸ್ಕಾರ ಸ್ನೇಹಿತರೆ.